ಸೊ ಒಟ್ಟಿಗೆ 5 ಜನ ಟ್ರೈನ್ ಮಾಡ್ತೀವಿ ನಾವು ಅಟ್ ಪ್ರೆಸೆಂಟು. ಸೊ 3 ಜನದ ಆಲ್ರೆಡಿ ಏಷ್ಯಾ ಮೆಡಲ್ ಆಗಿದೆ. ಸೊ ನೆಕ್ಸ್ಟ್ ವರ್ಷ ಅವ್ರಿಬ್ಬರದು ಆಗುತ್ತೆ. ಒಟ್ಟು 5 ಏಷ್ಯಾ ಮೆಡಲ್ ಆಗುತ್ತೆ ನೆಕ್ಸ್ಟ್ ವರ್ಷ. ಗೋಲ್ಡು. ವಾವ್, ನೋಡಿ ನಮ್ಮ ಕನ್ನಡದ ಹುಡುಗಿ ಗ್ರೇಟ್. ಲಾಸ್ಟ್ ಇಯರ್ ನನ್ನ ನ್ಯಾಷನಲ್ಸ್ ಮಾಡಾಯಿತು. ಇವಾಗ ನಾನು ಏಷ್ಯನ್ ಗೇಮಲ್ಲಿ ಮೆಡಲ್ ಮಾಡಿದ್ದೀನಿ. ನನಗೆ ಅಮ್ಮ ಇಬ್ಬರೂ ಇಲ್ಲ, ಅಣ್ಣನೇ. ಬರ್ತ್ ಬ್ಲೈಂಡ್ ನಾನು. ಇವಾಗ ನಾನು ಕಾಣಿಸ್ತಾ ಇದ್ದೀನಾ? ಮ್ಯಾಮ್ ಹತ್ರ ಇದ್ರೆ ಕಾಣಿಸುತ್ತೆ, ಬಟ್ ದೂರ ಇದ್ರೆ ಕಾಣಿಸಲ್ಲ. ಏನು ಓದ್ಬೇಕು ಅನ್ಕೊಂಡಿದ್ಯಾ? ಮ್ಯಾಮ್ ನಂಗೆ ಒಲಿಂಪಿಕ್ ಮೆಡಲ್ ಮಾಡಬೇಕು ಅಂತ ಇರೋದು. ಅದೇ ಮೆಡಲ್ಲೇ. ಓದ್ತಾ ಇಲ್ಲ, ಎಜುಕೇಶನ್ ಮಾಡ್ತಾ ಇದ್ದಾಳೆ ಜೊತೆ. ನೀವೇ ಓದಿಸ್ತಾ ಇರೋದು? ಹೌದು, ಓದ್ತಾಳೆ. ಸೆಕೆಂಡ್ ಪಿ ಓದ್ತಾಳೆ ಅವಳು. ಮೊನ್ನೆ ದುಬೈಲಿ 100, 200 2 ಗೋಲ್ಡ್ ಆಯಿತು, 400 ಸಿಲ್ವರ್ ಆಯಿತು ಮ್ಯಾಮ್. ಹೊಡಿರಿಕಾಯಿ. ವಾವ್, ಗ್ರೇಟ್. ಥ್ಯಾಂಕ್ ಯು. ಅವ್ರಿಗೆಲ್ಲ ಫ್ರೀ ಮ್ಯಾಮ್, ನಮ್ಮ ಅಕಾಡೆಮಿ ದುಡ್ಡಿಲ್ಲ. ಕಂಪ್ಲೀಟ್ ಫ್ರೀ. 2015 ಅಲ್ಲಿ ಅಕಾಡೆಮಿಸ್ಟ್ ಅಣ್ಣ ಜೊತೆ ಜಾಯ್ನ್ ಆಗಿದ್ದು. ಸೊ ಅವಾಗ ಮುಂಚೆ ನಾನು ಅಥ್ಲೆಟಿಕ್ಸ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಅಣ್ಣವರು 2017-18 ರಾಧಾರಕ್ಷಿತ್ ಅನ್ನೋ ಟ್ರೈನ್ ಮಾಡಿದ್ರು. ಸೊ ಅಣ್ಣವ್ರ ಜೊತೆಗೆ ಒಬ್ಬ ಭರತ್ ಅಂತಿದ್ರು, ಅವರು ಟ್ರೈನ್ ಮಾಡ್ತಿದ್ರು, ಅವರು ಓಡ್ತಾಯಿದ್ರು. ಸೊ ಅವಾಗ ನಾನು ಎಂಟ್ರಾದೆ 2019. ಸೊ ಓಕೆ, ಬ್ಲೈಂಡ್ನ ಹೆಂಗೆ ಟ್ರೈನ್ ಮಾಡಬೇಕಂತ ಅಣ್ಣ ಹತ್ರ ಕಲ್ತ್ಕೊಂಡೆ ಫಸ್ಟು. ಇಲ್ಲ ಮ್ಯಾಮ್, ಅದೇನಾಗಿತ್ತು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಅಣ್ಣ ಜೊತೆ ಇದ್ದು ಸೊ ಹಂಗೆ ಅಣ್ಣನ ಪಾತ್ರಲ್ಲೇ ಬರೋಣ ಅಂತ. ಯಾಕಂದರೆ ಅಣ್ಣ ಒಂದು 10 ಜನ ಕರ್ಕೊಬಂದಿರೋದು, ಅವ್ರಿಗೆ ಫ್ರೀಯಾಗಿ ಟ್ರೈನ್ ಮಾಡಿಸೋದು. ಸೊ ನಾವು ಪ್ಯಾರಾಗಿ ಸಪ್ರೇಟ್ ಟೈಮಿಗೆ ಇಡ್ತೀವಿ. ಸೊ ಯಾಕಂದರೆ ಅವ್ರಿಗೆ ಕಾಣಲ್ಲ, ಒಂದು ಡಂಬಲ್ ಗೇಮಲ್ಲಿ ಓದ್ಬಿಟ್ರೆ ಇಂಜುರಿ ಆಗುತ್ತೆ. ಮೇನ್ಲಿ ಆ ಹುಡುಗಿದು ಏನಾಗಿತ್ತು, ಸೌಮ್ಯದ ಏನಾಗಿತ್ತು ಅಂದ್ರೆ 1 ಮಂತ್ ಹಿಂದೆ ಅವಳ ಕಾಲು ಇಂಜುರಿ ಆಗಿತ್ತು. ಯಾಕೆ ಬೇರೆಯವ್ರಿಗೆಲ್ಲ ಅಪ್ಪ ಅಮ್ಮ ಇದ್ದರು, ಸೊ ಇವಳಿಗೆ ಅಪ್ಪ ಅಮ್ಮ ಇಲ್ಲ. ಎಸ್ಪೆಷಲಿ ಚಿಕ್ಕ ಹುಡುಗಿ 16 ವರ್ಷ ಹುಡುಗಿ, ಪಾಪ ಅವ್ರ ಅಮ್ಮ ತಿರ್ಕೊಂಡಾಗ ಅವಳಿಗೆ 13 ವರ್ಷ 12 ವರ್ಷ. ಸೊ ಏನಾಗುತ್ತೆ, ಓಕೆ ಸೌಮ್ಯನ ಕರ್ಕೊಂಬಂದರೆ ಒಂದು ದೇಶಕ್ಕೆ ಅಂತ ಜಾಬ್ ಆಗುತ್ತೆ ಅವಳಿಗೆ. ಇವಾಗ ಗೆದ್ಲು 1500. ಸೊ ನೆಕ್ಸ್ಟ್ ಡಿಗ್ರಿ ಆಯ್ತು ಜಾಬ್ ಕೊಡ್ತಾರೆ ಅವಳಿಗೆ. ಮತ್ತೆ 3 ಅಥ್ಲೀಟ್ಸ್ಗೂ ಮೆಡಲ್ ಆಗಿದೆ. ಒಂದು ಇವಳು, ಮೋಹಿತ್ ಮತ್ತು ಭಾರತಿ ಅಂತ ಒಂದು ಹುಡುಗಿದ್ದಾಳೆ. ಅವಳು ಪ್ಯಾರಲೈಸ್ಡ್ ಮ್ಯಾಮ್. ಇದು ಏನು ವರ್ಕ್ ಆಗಲ್ಲ ಅವಳಿಗೆ. ಗೋಲ್ಡು. ವಾವ್, ನೋಡಿ ನಮ್ಮ ಕನ್ನಡದ ಹುಡುಗಿ ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್. ಓಕೆ ಸರ್, ಇವಾಗ ದುಬೈಗೆ ಹೋಗಿದ್ದೀನಿ ಅಂತ ಹೇಳಿದ್ರಲ್ಲ ಡಿಸೆಂಬರಲ್ಲಿ. ಹೌದು. ವಾವ್, ಗೋಲ್ಡ್ ಮೆಡಲ್ ಹಾಕೊಳ್ಳಿ. ನಿಮ್ಮ ಕೋಚ್ ನೋ ನೀವು ಹಾಕ್ಬೇಕು. ಹೇಳಿ ನಿಮ್ಮ ಬಗ್ಗೆ ಹೇಳು. ಮ್ಯಾಮ್ ನನ್ನ ಹೆಸರು ಸೌಮ್ಯ. ನಾನು ಚಾಮರಾಜನಗರದಿಂದ ಬಂದಿದ್ದೀನಿ. ಇಲ್ಲೇ ವರ್ಕೌಟ್ ಮಾಡ್ತಾ ಇರೋದು. ಇಂಡಿಯನ್ ಅಕಾಡೆಮಿ ಇರೋದು. ನಾನು PUC ಓದ್ತಾ ಇದ್ದೀನಿ. ರೋಷನ್ ಸರ್ ಮತ್ತು ವಿಕ್ರಮ್ ಸರೇ ನಾನು ನೋಡ್ಕೋತಿರೋದು. ಲಾಸ್ಟ್ ಇಯರ್ ನನ್ನ ನ್ಯಾಷನಲ್ಸ್ ಮಾಡಾಯಿತು. ಇವಾಗ ನಾನು ಏಷ್ಯನ್ ಗೇಮಲ್ಲಿ ಮೆಡಲ್ ಮಾಡಿದ್ದೀನಿ. ನನಗೆ ಅಮ್ಮ ಇಬ್ಬರೂ ಇಲ್ಲ, ಅಣ್ಣನೇ. ನಾವು ಫಾರ್ಮ್ ಮಾಡ್ತಿದ್ದಾರೆ ಅಣ್ಣ. ಬರ್ತ್ ಬ್ಲೈಂಡ್ ನಾನು. ಇವಾಗ ನಾನು ಕಾಣಿಸ್ತಾ ಇದ್ದೀನಾ? ಮ್ಯಾಮ್ ಹತ್ರ ಇದ್ರೆ ಕಾಣಿಸುತ್ತೆ, ಬಟ್ ದೂರ ಇದ್ರೆ ಕಾಣಿಸಲ್ಲ. 2 ಮೀಟರ್ಸ್ ಕಾಣಿಸುತ್ತೆ ಅವಳಿಗೆ. 2 ಮೀಟರ್ ಕಾಣಿಸುತ್ತೆ. ಇವಾಗ ಪ್ಯಾರಾ ಗೇಮಲ್ಲಿ ಯಾವ್ದ್ರಲ್ಲಿ ಸರ್ ಇವರು ವಿನ್ ಆಗಿದ್ದು? ರನ್ನಿಂಗ್ ಅಲ್ಲ? ರನ್ನಿಂಗ್ 1500. 1500 ಅಲ್ಲ? ವಾವ್. ಸೆಕೆಂಡ್ ಪ್ಲೇಸ್ ಯಾರು ಬಂದಿದ್ದು? ಯಾವ ಕಂಟ್ರಿ ಬಂತು ಸೆಕೆಂಡ್ ಪ್ಲೇಸ್? ನಮ್ಮ ಕಂಟ್ರಿ ಅವರು. ಇಂಡಿಯಾ ಅವರೇ ಸೆಕೆಂಡ್ ಬಂದಿದ್ದು. ಥರ್ಡ್ ಯಾವ ಕಂಟ್ರಿ ಬಂದಿದ್ದು? ಉಜ್ಬೇಕಿಸ್ತಾನ. ವಾವ್, ಗ್ರೇಟ್. ಅಂದರೆ ಇವಾಗ ಎಷ್ಟು ಅವರೇ ಇವಾಗ ಟ್ರೈನಪ್ ಎಲ್ಲ ಮಾಡ್ತಾರೆ, ಟ್ರೈನಿಂಗ್ ಎಲ್ಲ ಮಾಡ್ತಾರಾ? ನಿನಗೆಲ್ಲ ಆಗುತ್ತಾ ಇವಾಗ ಇದು? ಗೈಡ್ ಇರ್ತಾರೆ. ಅಲ್ಲ, ಇವಾಗ ಯಾರು ಇಲ್ಲ ಅಂದ್ರೂ ಇಲ್ಲಿ ಬಂದು ಜಿಮ್ಮಲ್ಲಿ ವರ್ಕೌಟ್ ಮಾಡೋದಕ್ಕೆಲ್ಲ ಅಷ್ಟು ಕಾಣಿಸುತ್ತೆ. ವಿಕ್ರಮ್ ಸರ್ ಇರ್ತಾರೆ ಮ್ಯಾಮ್ ಜೊತೆಗೆ, ಯಾವಾಗಲೂ ಅವರೇ ಹೆಲ್ಪ್ ಮಾಡ್ತಾರೆ. ಓಕೆ, ಇಷ್ಟು ದೂರ ಕಾಣಿಸ್ತಾ ಇದ್ದೀನಾ ನಾನು ಇವಾಗ? ನಮ್ಮ ಕಾಂತಿರ ಬಟ್ ಅಷ್ಟು ಬ್ಲರ್, ಸ್ವಲ್ಪ ಬ್ಲರ್ ಆಗುತ್ತೆ, ಕಾಣಿಸುತ್ತೆ. ಇವಾಗ ರನ್ನಿಂಗಲ್ಲಿ ಕಷ್ಟ ಆಗುತ್ತಲ್ಲ ಸರ್? ಹೌದು. ಗ್ರೇಟ್, ನಿಜವಾಗ್ಲೂ ಗ್ರೇಟ್ ಸೌಮ್ಯ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಏನು ಓದ್ಬೇಕು ಅನ್ಕೊಂಡಿದ್ಯಾ? ಮ್ಯಾಮ್ ನಂಗೆ ಒಲಿಂಪಿಕ್ ಮೆಡಲ್ ಮಾಡಬೇಕು ಅಂತ ಇರೋದು. ಅದೇ ಮೆಡಲ್ಲೇ. ಓದ್ತಾ ಇಲ್ಲ, ಎಜುಕೇಶನ್ ಮಾಡ್ತಾ ಇದ್ದಾಳೆ ಜೊತೆ. ನೀವೇ ಓದಿಸ್ತಾ ಇರೋದು? ಹೌದು, ಓದ್ತಾಳೆ. ಸೆಕೆಂಡ್ ಪಿ ಓದ್ತಾಳೆ ಅವಳು. ಹೇಳು. ಫಸ್ಟ್ ಪಿ ಯುನಾ? ಏನಾದರೂ ಹೇಳ್ಬೇಕು ಅನ್ಕೊಂಡಿದ್ಯಾ? ಹೇಳು. ಏನಿಲ್ಲ ಮ್ಯಾಮ್, ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು ಯು ಆರ್ ಸೋ ಕ್ಯೂಟ್. ಸರ್ ಇವರು ಮೋಹಿತ್ ಅಂತ ಮೆಡಲ್. ಮೋಹಿತ್. ಓಕೆ. ನೀವು ಏನು ಸಿಲ್ವರಾ? ಎಸ್ ಮ್ಯಾಮ್. ಓಕೆ, ನಿಮ್ದು ಯಾವ ಊರು? ನಮ್ಮದು ನೆಲಮಂಗಲ. ಓಕೆ. ನೆಲಮಂಗಲದಿಂದ ಹೆಸರು ಮೋಹಿತ್ ಪಾಲ್ ಅಂತ. ನಾನು ಇಲ್ಲಿ 2 ವರ್ಷದಿಂದ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಿಮ್ಮ ಫ್ಯಾಮಿಲಿ ಇನ್ನೆಲ್ಲ? ನಮ್ಮ ನೆಲಮಂಗಲ. ಅಲ್ಲ, ಫ್ಯಾಮಿಲಿ ಏನು? ಫ್ಯಾಮಿಲಿ ಅಪ್ಪ ಡ್ರೈವರು, ಅಮ್ಮ ಮನೆಯಲ್ಲೇ ಕೆಲಸ ಮಾಡ್ತಾರೆ. ಮೊನ್ನೆ ದುಬೈಲಿ 100, 200 2 ಗೋಲ್ಡ್ ಆಯಿತು, 400 ಸಿಲ್ವರ್ ಆಯಿತು ಮ್ಯಾಮ್. ಹೊಡಿರಿಕಾಯಿ. ವಾವ್, ಗ್ರೇಟ್. ಥ್ಯಾಂಕ್ ಯು ಮ್ಯಾಮ್. ನಾನು ಪಾರ್ಷಲಿ ಬ್ಲೈಂಡು, ಬೈ ಬರ್ತಿಂದಾನೆ ಬ್ಲೈಂಡು. ಓಕೆ. ಲೈಕ್ 1 ಮೀಟರ್ ಕಾಣುತ್ತೆ, ಲೈಕ್ ಮತ್ತಿನ್ ಫುಲ್ ಬ್ಲರ್ ಆಗುತ್ತೆ. ಅಂದರೆ ಇದೇ ಫೀಲ್ಡಲ್ಲಿ ಮುಂದುವರಿಬೇಕಂತ ಇದ್ದೀರಾ? ಎಸ್ ಮ್ಯಾಮ್. ಸರ್, ನೀವು ಬ್ಲೈಂಡ್ಗೆ ಬಂದ್ರಲ್ಲ, ಫಸ್ಟ್ ಕೋಚಿಂಗ್ ಇಲ್ಲೇನ ಬಂದಿದ್ದು ನೀವು ಅಥವಾ ಬೇರೆ ಕಡೆ ಎಲ್ಲಾದರೂ ಟ್ರೈನಿಂಗ್ ಹೋದ್ರಾ?
ಇಲ್ಲೇ ಬಂದಿದ್ದು ಫಸ್ಟ್ ಇಲ್ಲೇ ಬಂದಿದ್ದು. ಇದಕ್ಕಿಂತ ಮುಂಚೆ ನಿಮಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬಗ್ಗೆ ಏನೂ ಗೊತ್ತಿರಲಿಲ್ವಾ? ಇಲ್ಲ ಈ ಥರ ಬ್ಲೈಂಡ್ ಅವರು ಕೂಡ ಸ್ಪೋರ್ಟ್ಸ್ ಮಾಡ್ಬೋದು? ಇಲ್ಲ, ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಲೈಕ್ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಓಕೆ. ಸೊ ಹೇಗೆ ನಿಮಗೆ ಸ್ಪೋರ್ಟ್ಸ್ ಮೇಲೆ ಇಂಟ್ರೆಸ್ಟ್ ಬಂದಿದ್ದು? ಅಂದರೆ ಲೈಕ್ ನಮ್ಮ ಅಣ್ಣನೂ ಫಸ್ಟ್ ಕ್ರಿಕೆಟ್ ಇವಾಗ ಆಡ್ತಾರೆ. ಮೊದಲು ಅಥ್ಲೆಟಿಕ್ಸ್ ಮಾಡ್ತಿದ್ರು ನಮ್ಮ ಅಣ್ಣ. ಸೊ ಅವರಿಂದ ನೋಡಿ ನಾನು ಮಾಡಬೇಕು, ಓಡಬೇಕು ಅಂತ ಅನಿಸಿದ್ದು. ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ? 1 ಮೀಟರ್ ದೂರದಲ್ಲಿಂದ ಓಡ್ತಿರ್ತಿರಲ್ಲ, 1 ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಅಲ್ವಾ ನಿಮಗೆ ಕಾಣೋದು? ಬಟ್ ಅನಿಸುತ್ತೆ. ಬಟ್ ನಾ ಅದೇ ಫುಲ್ ಪ್ರಾಕ್ಟೀಸ್ ಮಾಡಿ ಇಷ್ಟು ಸೊ ಒಲಿಂಪಿಕ್ ಮೆಡಲ್ ಮಾಡಬೇಕು. ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ನಾನು 2 ವರ್ಷದಿಂದ ಮಾಡ್ತಿದ್ದೀನಿ. 2 years ಇಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಎಸ್. ಇದೇ ಫಸ್ಟ್ ಕಾಂಪಿಟೇಷನ್ ನೀವು ಪಾರ್ಟಿಸಿಪೇಟ್ ಮಾಡಿದ್ದು? ಇಲ್ಲ, ಲಾಸ್ಟ್ ಟೈಮ್ ನ್ಯಾಷನಲ್ಸು ಮಾಡಿದ್ದೆ. ನ್ಯಾಷನಲ್ಸಲ್ಲೂ ಮೆಡಲ್ ಆಗಿದೆ. ಓಕೆ. ಸೊ ಇಲ್ಲಿವರೆಗೂ ಎಷ್ಟು ಚಾಂಪಿಯನ್ಶಿಪ್ ಗೆದ್ದಿದ್ದೀರಾ ನೀವು ಹಾಗಾದ್ರೆ? ಲೈಕ್ 2 ನ್ಯಾಷನಲ್ ಆಡಿದ್ದೀನಿ ನಾನು, 1 ಏಷ್ಯನ್ ಗೇಮ್ಸ್ ಆಡಿದ್ದೀನಿ. 3 ಕಾಂಪಿಟೇಷನಲ್ಲೂ ಮೆಡಲ್ ಆಗಿದೆ. ಗ್ರೇಟ್. ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಎಲ್ಲದರಲ್ಲೂ ಗೆದ್ದಿದ್ದೀರಾ? ಹೌದು. ಹಾಗಾದ್ರೆ ನಿಮಗೆ ರೋಷನ್ ಭಾಯ್ ಸಖತ್ತಾಗಿ ಹೌದು, ತುಂಬ ಟ್ರೈನ್ ಮಾಡ್ತಾರೆ. ಹೌದು. ಓಕೆ. ಸೊ ನಿಮಗೆ ಗೌರ್ಮೆಂಟಿಂದ ಯಾವುದೇ ಫಂಡ್ಸ್ ಬರಲ್ವಾ ಇದಕ್ಕೆ? ಸ್ಕಾಲರ್ಶಿಪ್ಸ್ ಆ ಥರದ್ದು ಎನ್ಕರೇಜ್ಮೆಂಟ್ ಮಾಡೋಕ್ಕೆ? ಇಲ್ಲ. ಏನೂ ಇಲ್ಲ? ಇಲ್ಲ. ಓಕೆ. ಸೊ ನೀವು ಏನು ಫೀಸ್ ಪೇ ಮಾಡಲ್ಲ ಇಲ್ಲಿ? ಇಲ್ಲ, ಫುಲ್ ಸಪೋರ್ಟ್ ಮಾಡ್ತಾರೆ. 1 ರೂಪಾಯಿ ಇಲ್ಲ. ಅಚೀವ್ಮೆಂಟ್ ಮಾಡಲಿ ಅನ್ನೋದಕ್ಕೋಸ್ಕರ ಅವರು ಮೋಟೋನಾ? ಹೌದು, ಫುಲ್ ಸಪೋರ್ಟ್ ಮಾಡ್ತಾರೆ. ಹಾಂ. ಓಕೆ, ರೈಟ್ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ರೋಷನ್ ಭಯ್ಯ, ಇವ್ರು ಯಾರು? ವಿಕ್ರಮ್ ಅಂತ ಅಕಾಡೆಮಿ ಸ್ಟಾರ್ಟ್ ಮಾಡಿದ 1 ವರ್ಷಕ್ಕೆ ನಮ್ಮ ಹತ್ರ ಒಂದು ಪವನ್ ಅಂತ ಹುಡುಗ ಇರ್ತಾನೆ. ಅವ್ನ ಫ್ರೆಂಡ್ಸ್ ಇವರೆಲ್ಲ ಒಂದು 10 ಜನ ಬಂದು ಸೇರ್ಕೋತಾರೆ ಒಂದೇ ಸತಿ. ಸೊ ಅವಾಗಿಂದ ನನ್ನ ಜೊತೆ ಇರೋದು. ನನ್ನ ತಮ್ಮನ ತರ ಇವನು ಪವನ್ ಇಬ್ರು ಅವಾಗಿಂದ ನನ್ನ ಜೊತೆ ಇದ್ರು. ಬೇರೆಲ್ಲರಿಗೆ ಕೆಲಸ ಸಿಕ್ಬಿಡ್ತು. ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಇವಂಗೂ ಕೆಲಸ ಆಗಿತ್ತು, ಯಾಕಂದ್ರೆ ಇವ್ರ ಅಕ್ಕನೂ ಸ್ಪೋರ್ಟ್ಸ್ ಪ್ಲೇಯರು, ಇವನು ಸ್ಪೋರ್ಟ್ಸ್ ಪ್ಲೇಯರು. ಅವಾಗಲೇ ಸಾಯಿಲೆಲ್ಲ ತುಂಬಾ ಜೋರ್ ಹೆಸರು ಇತ್ತು. ಆಯ್ತು, ಬೇಡ ನನ್ನ ಜೊತೆನೆ ಇರು ನೀನು ಅಂತ ಜೊತೆಲೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅವ್ನಿಗೆ ಕೆಲಸ ಕಳ್ಸಿಲ್ಲ ನಾನು. ಅವ್ನಿಗೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ, ರೈಲ್ವೇಸ್ ಎಲ್ಲ ಕೆಲಸ ಸಿಕ್ಬಿಡ್ತೈತಿ ಇವ್ನಿಗೆ. ಇವ್ನಿಗೆ ಪವನ್ಗೆ ಇಬ್ಬರು ಇದ್ದೆ. ಅವ್ನಿಗೆ ಜಿಮ್ ಇನ್ಚಾರ್ಜ್, ಅವ್ನಿಗೆ ಪ್ಯಾರಾಲಿಂಪಿಕ್ ಇನ್ಚಾರ್ಜ್. ಓಕೆ, ಇವಾಗ ಇನ್ಚಾರ್ಜ್. ಓಕೆ, ಇವಾಗ ಈ ಥರ ಒಂದು ಅಕಾಡೆಮಿ ನಡೆಸಬೇಕು ಅಂತ ಹೇಳಿದ್ರೆ ಫಂಡ್ ಒಂದು ಕಡೆ ಆದರೆ, ಇವಾಗ ಸ್ಟೂಡೆಂಟ್ಗಳು ಬರಬೇಕು ಅಂತ ಹೇಳಿದ್ರು ಕೂಡ ಬೇರೆ ಕಡೆ ಎಲ್ಲ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಎಲ್ಲ ಕೇಳ್ತಾ ಇರ್ತೀವಲ್ಲ, ತಿಂಗಳಿಗೆ ವರ್ಷಕ್ಕೆ ಇಷ್ಟು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬರೋರು ಎಲ್ಲ ಬಡವ್ರ ಮಕ್ಕಳನ್ನೇ ನಮ್ಮ ಅಕಾಡೆಮಿ ದುಡ್ಡಿಲ್ಲ, ಕಂಪ್ಲೀಟ್ ಫ್ರೀ. ಅಂದ್ರೆ ನಮ್ಮ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದವರು ಲೆವೆಲ್ ಇಲ್ಲ ಅಂದ್ರೆ ಎಲ್ಲರಿಗೂ ಫ್ರೀ. ಆದ್ರೆ ಸ್ವಲ್ಪ ಮಿಡಲ್ ಕ್ಲಾಸ್ ದುಡ್ಡು ಕೊಡೋರು ಇದ್ರೆ ನಮ್ಮ ಸ್ಟೇಡಿಯಂ ಇದ್ದಲ್ಲ, ಅಲ್ಲಿ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ ತಿಂಗಳಿಗೆ. ಇಲ್ಲಿ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ ತಿಂಗಳಿಗೆ. ಮಿಕ್ಕಿದವ್ರಿಗೆ ನಮ್ಮ ಪ್ಯಾರಾ ಸ್ಪೋರ್ಟ್ಸು, ಈ ನ್ಯಾಷನಲ್ಸ್ ಮಾಡೋರು, ಈ ಸ್ಪೋರ್ಟ್ಸು ತುಂಬಾ ಆಗಲ್ಲ ಅನ್ನೋರ್ಗೆ ಎಲ್ಲ ಫ್ರೀನ ಇದು ಮಾಡ್ತಾರೆ ನಾವು. ಈ IT ಕಂಪ್ನಿ ಎಲ್ಲ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ 5,000 ರೂಪೀಸ್ ಪರ್ ಮಂತ್ ಚಾರ್ಜ್ ಮಾಡೋದು ನಾವು. ಅಂದ್ರೆ ಅದ್ರ ಜೊತೆ ಗೌರ್ಮೆಂಟ್ ಇಂದ ಏನಾದ್ರು ಫಂಡ್ ಆ ತರ ಏನೋ ತಗೋತೀರಾ? ಅದು ಇಲ್ಲ. ಓಕೆ, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ಗೆಲ್ಲ ಕೊಡ್ತಾರಲ್ಲ, ಅವ್ರು ಬರುತ್ತೆ ಫಂಡ್ಸ್, ಅವ್ರು ಬರುತ್ತೆ. ಅವ್ರು ಲೈಫ್ ಸೆಟಲ್ ಮಾಡ್ಕೋಬೇಕಲ್ಲ, ಸೊ ಅದೆಲ್ಲ ಇವಂದೇ ಇನ್ಚಾರ್ಜ್. ಇವಾಗ ವಿಕ್ರಮ್ಗೆ ಡಾಮ್ಗೆನೆ ಕೊಟ್ಬಿಟ್ರೆ ಜಿಮ್, ಅವರೇ ನಡ್ಸ್ಕೊಂಡು ಅವರೇ ಮಾಡ್ಕೊಂಡು ಹೋಗ್ಲಿ ಅಂತ. ಇವರೇ ಹಾಗಾದ್ರೆ ಟ್ರೈನ್ ಅಪ್ ಎಲ್ಲ ಮಾಡೋದು? ಪ್ಯಾರಾಲಿಂಪಿಕ್ಸ್ ಫುಲ್ ಇವಂದೇ ಇನ್ಚಾರ್ಜ್. ಪವನ್ ಅಂತ ಇದ್ದಾನೆ, ಒಂದು ಜಿಮ್ ಇನ್ಚಾರ್ಜ್. ಕಿಶನ್ ಮತ್ತೆ ಲಕ್ಷ್ಮಿ ಅವರು ಸ್ಟೇಡಿಯಂ ಇನ್ಚಾರ್ಜ್, ಜಯನಗರ್ ಸ್ಟೇಡಿಯಂ. ಓಕೆ, ಅಲ್ಲಿಗೆ ಹೋಗ್ತೀರಾ? ಅಲ್ಲಿ ಹೋಗ್ತೀವಿ. ಓಕೆ, ಯಾವ ಟೈಮ್ ಅಲ್ಲಿ ಎಲ್ಲ ಅಲ್ಲಿ ಜಿಮ್ಗೆ? ಅದು ಬೆಳಿಗ್ಗೆ ಹತ್ತದು, ಮಾರ್ನಿಂಗ್ 6 to 9. ಇದು ಈವ್ನಿಂಗ್ 4 to 6. ಓಕೆ, ಅಂದ್ರೆ ನಾವು ಇವಾಗ ಮಧ್ಯಾಹ್ನ ಬಂದಿದ್ವಲ್ಲ, ಅದಕ್ಕೆ ಯಾರು ಕಾಣಿಸ್ತಾ ಇಲ್ಲ ಅಷ್ಟೇ. ಹೇಗೆ ಟ್ರೈನ್ ಅಪ್ ಮಾಡ್ತೀರಾ ಅಂತ ನಾನು ಕೇಳ್ಬೇಕು. ಯಾಕೆಂದ್ರೆ ಮಾಮೂಲಿ ಟ್ರೈನ್ ಅಪ್ ಮಾಡೋದೇ ಒಂದು ರೀತಿಯಾಗಿರುತ್ತೆ, ಇವಾಗ ಬ್ಲೈಂಡ್ ಅವ್ರನ್ನ ಟ್ರೈನ್ ಅಪ್ ಮಾಡೋದೆಲ್ಲ ಇರುತ್ತಲ್ಲ, ಎಷ್ಟು ಚಾಲೆಂಜಸ್ ಇರುತ್ತೆ? ಇಲ್ಲ ಮ್ಯಾಮ್, ಅದೇ ಏನಾಗಿತ್ತು ಅಂತಂದರೆ ನಾನು 2015 ಅಲ್ಲಿ ಅಕಾಡೆಮಿಸ್ಟ್ ಅಣ್ಣ ಜೊತೆ ಜಾಯ್ನ್ ಆಗಿದ್ದು. ಸೊ ಅವಾಗ ಮುಂಚೆ ನಾನು ಅಥ್ಲೆಟಿಕ್ಸ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಅಣ್ಣವರು 2017-18 ರಾಧಾರಕ್ಷಿತ್ ಅನ್ನೋ ಟ್ರೈನ್ ಮಾಡಿದ್ರು. ಸೊ ಅಣ್ಣ ಜೊತೆಗೆ ಒಬ್ಬ ಭರತ್ ಅಂತಿದ್ರು, ಅವರು ಟ್ರೈನ್ ಮಾಡ್ತಿದ್ರು, ಅವರು ಓಡ್ತಾಯಿದ್ರು. ಸೊ ಅವಾಗ ನಾನು ಎಂಟ್ರಾದೆ 2019. ಸೊ ಓಕೆ, ಬ್ಲೈಂಡ್ನ ಹೆಂಗೆ ಟ್ರೈನ್ ಮಾಡಬೇಕಂತ ಅಣ್ಣ ಹತ್ರ ಕಲ್ತ್ಕೊಂಡೆ ಫಸ್ಟು. ಸೊ ಅದಾದಮೇಲೆ 2022 ನಾನು ಜ್ಯೋತಿ ಅನ್ನೋ ಒಂದು ಫುಲ್ ಬ್ಲೈಂಡ್ ಹುಡುಗಿನ ಟ್ರೈನ್ ಮಾಡ್ತಿದ್ದೆ. ಸೊ ಅವಾಗ ಗೊತ್ತಾಯ್ತು, ಓಕೆ ಮ್ಯಾಮ್ ಅದು ಹೆಂಗಾಗುತ್ತೆ ಅಂದರೆ, ಈಗ ಫುಲ್ ಬ್ಲೈಂಡ್ ಹುಡುಗಿ ಅದು ನಮ್ಮ ನಂಬ್ಕೊಂಡು ಎಲ್ಲಿನೋ ಬಂದಿರ್ತಾಳೆ, ಅವ್ರನ್ನ ಒಂದು ಕಡೆ ಎಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ನಾವು. ಇವಾಗ ಸೌಮ್ಯ ಪಾರ್ಷಲಿ ಬ್ಲೈಂಡ್, ನಾವು ಒಂದು 10 ನಿಮಿಷ ಇಲ್ಲಿರುವಂಥ ಬಿಟ್ಟು ಹೋಗ್ಬೋದು. ಬಟ್ ಆ ಹುಡುಗಿ ಫುಲ್ ಬ್ಲೈಂಡ್ ಆಗಿದ್ಲು. ಸೊ ಅದು ಹೆಂಗಾಗುತ್ತೆ ನಿಮಗೆ ಗೊತ್ತಾ ಮ್ಯಾಮ್, ಎಷ್ಟು ಒಂದು ಮಿಸ್ಬಿಹೇವ್ ಆದರೂ ಅದೆಷ್ಟುವರೆಗೂ ಹೋಗುತ್ತೆ ಅಂತ. ಸೊ ಹೆಂಗಾಗಿತ್ತು ಅಂದರೆ, ಬೆಳಗ್ಗೆ ಬಂದು ಕೈ ಇಟ್ಕೊಂಡು ಕರ್ಕೊಂಡೋಗಿ ಗ್ರೌಂಡ್ಗೆ ಅಲ್ಲಿ ವರ್ಕೌಟ್ ಮಾಡಿಸಿ ಮತ್ತೆ ಕೈ ಇಟ್ಟು ಕರ್ಕೊಂಬಂದು ಮನೆ ಬಿಡೋ ಜವಾಬ್ದಾರಿ ನಮ್ದಿತ್ತು. ಯಾಕಂದರೆ ಅವ್ರ ಅಪ್ಪ ಅಮ್ಮ ಅವ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಮ್ಮನ್ನು ಕೇಳ್ತಾರೆ. ನಾಳೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಅಪ್ಪ ಈ ಥರ ಇಲ್ಲಿ ಕಳಿಸಿದ್ವಿ, ಹಿಂಗಾಯ್ತು ಈ ಹುಡುಗಿಗೆ. ಸೊ ಹಂಗೆ ಡೈಲಿ ಅವ್ರ ಜೊತೆ ಇದ್ದು ಅವ್ರದ್ದು ಅಭ್ಯಾಸ ಮಾಡಿಕೊಂಡು ಸೊ ಇವಾಗ ಬ್ಲೈಂಡಲ್ಲಿ ಇಟ್ಸ್ ಗೋಯಿಂಗ್ ಆನ್ ಮ್ಯಾಮ್. ಇವಾಗ ಏಷ್ಯನ್ ಗೇಮ್ಸ್ಗೊಂದು ವರ್ಗೂ ಬಂದಿದೆ. ಸೊ ನೆಕ್ಸ್ಟು ಸೀನಿಯರ್ ಏಷ್ಯನ್ ಗೇಮ್ಸು,
ಒಲಿಂಪಿಕ್ಸ್. ಅಲ್ಲ ನೀವು ಗೌರ್ಮೆಂಟ್ ಜಾಬ್ನೇ ಬಿಟ್ಬಿಟ್ರಲ್ಲ. ಇಲ್ಲ ಮ್ಯಾಮ್, ಅದೇನಾಗಿತ್ತು ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಅಣ್ಣ ಜೊತೆ ಇದ್ದು ಸೊ ಹಂಗೆ ಅಣ್ಣನ ಪಾತ್ರಲ್ಲೇ ಬರೋಣ ಅಂತ. ಯಾಕೆಂದ್ರೆ ಅಣ್ಣ ಒಂದು ಅಜ್ಜನ ಕರ್ಕೊಬಂದಿರೋದು, ಅವ್ರಿಗೆ ಫ್ರೀಯಾಗಿ ಟ್ರೈನ್ ಮಾಡಿಸೋದು, ಸೊ ಅವ್ರಿಗೆ ಜಾಬ್ ಬಂದು ಅವ್ರು ಸೆಟ್ಲ್ ಆಗೋದು. ಸೊ ಹೆಂಗಿತ್ತು ಅಂದರೆ ನಮ್ಗೆ ಇದು ಒಳ್ಳೆ ಹೆಂಗೋ ಅಣ್ಣ ಇದ್ದಾರೆ, ಅಣ್ಣನಿಂದ ಹೋಗ್ತಾ ಇರ್ತೀವಿ ಮ್ಯಾಮ್, ಅಷ್ಟೇ ಇನ್ನೇನಿಲ್ಲ. ಓಕೆ. ಇಲ್ಲೆಲ್ಲ ಹೆಂಗೆ ಜಿಮ್ಮಲ್ಲಿ ಟ್ರೈನ್ ಅಪ್ ಮಾಡೋದು ಮ್ಯಾಮ್? ಇಲ್ಲಿ ಏನಾಗುತ್ತೆ ಅಂದರೆ ಮ್ಯಾಮ್, ಇಲ್ಲಿ ಎಲ್ಲರೂ ಬರ್ತಾರೆ ಮ್ಯಾಮ್. ಇಲ್ಲಿ ಈಗ ಫ್ಲಾಗ್ ಫುಟ್ಬಾಲ್ ಇದೆ ಮ್ಯಾಮ್, ಅದು ಅಮೆರಿಕನ್ ಫುಟ್ಬಾಲ್ ಅಂತಾರೆ. ಸೊ ಅದ್ರ ಕ್ಯಾಪ್ಟನ್ ಸಂದೀಪ್ ಅಂತ ಒಬ್ಬರಿದ್ದಾರೆ. ಸೊ ಅವ್ರು ಇಲ್ಲೇ ಬರ್ತಾರೆ. ಸೊ ಇಲ್ಲಿ ನಾರ್ಮಲ್ ಅಥ್ಲೀಟ್ಸು ಬರ್ತಾರೆ, ಅದರಲ್ಲೇ ಪ್ಯಾರವರು ಬರ್ತಾರೆ. ಸೊ ನಾವು ಪ್ಯಾರ ಸಪ್ರೇಟ್ ಟೈಮಿಗೆ ಇಡ್ತೀವಿ. ಸೊ ಯಾಕಂದರೆ ಅವ್ರಿಗೆ ಕಾಣಲ್ಲ, ಒಂದು ಡಂಬಲ್ಗೆ ಮೇಲೆ ಓದ್ಬಿಟ್ರೆ ಇಂಜುರಿ ಆಗುತ್ತೆ. ಮೇನ್ಲಿ ಆ ಹುಡುಗಿದು ಏನಾಗಿತ್ತು, ಸೌಮ್ಯದ ಏನಾಗಿತ್ತು ಅಂದ್ರೆ ಮ್ಯಾಮ್, 1 ಮಂತ್ ಹಿಂದೆ ಅವಳ ಕಾಲು ಇಂಜುರಿ ಆಗಿತ್ತು. ಅಯ್ಯೋ. ಇನ್ನೇನು ನಮಗೆ ಡಿಸೆಂಬರಲ್ಲಿ ಈವೆಂಟ್ ಇತ್ತು. ಸೊ ನವಂಬರ್ ಕಾಲು ಇಂಜುರಿ. ಡಾಕ್ಟರ್ ಹೇಳಿದ್ರು 10 days ರೆಸ್ಟ್, 15 days ರೆಸ್ಟ್, ಹುಡುಗಿ ಓಡೋಕ್ಕಾಗಲ್ಲ ಏಷ್ಯನ್ ಗೇಮ್ಸು ಅಂತ. ಸೊ ನಾವು 1 ವರ್ಷ ಕಷ್ಟಪಟ್ಟು ಏಷ್ಯನ್ ಗೇಮ್ಸ್ ಗೆಲ್ಲಬೇಕಂದ್ರೆ ಕಷ್ಟಪಟ್ಟಿದ್ದು. ಸೊ ಅದೇನೋ ರಿಕವರಿ ಮಾಡಿ ಅದಕ್ಕೆ ಸಪ್ಲಿಮೆಂಟ್ಸ್ ಕೊಟ್ಟರು, ಅದಕ್ಕೆ ಮೆಡಿಸನ್ ಇಸ್ಕೊಂಡು ಅವಳಿಗೆ ಕುತ್ಕೊಂಡು ಕಾಲು ಕಟ್ಟಾಕ್ಬಿಟ್ಟಿದ್ರಿ ಫುಲ್ಲು. ಅಲ್ಲೇ ಕುತ್ಕೊಂಡು ವರ್ಕೌಟ್ ಮಾಡಿಸಿ ಅವಳಿಗೆ. ಸೊ ಏನಾಗುತ್ತೆ ಅಂದರೆ ಅವ್ರಿಗೆ ಸಪ್ರೇಟ್ ಟೈಮ್ ಕೊಡ್ತೀವಿ ಮ್ಯಾಮ್. ಓಕೆ, ಈ ಟೈಮಿಂದ ಈ ಟೈಮ್ ಪ್ಯಾರಾ ಅಥ್ಲೀಟ್ಸ್ ಮಾತ್ರ ಮಾಡ್ತೀವಿ, ಸೊ ಈ ಟೈಮ್ ಬೇರೆ ಅಥ್ಲೀಟ್ಸ್ ಮಾಡ್ತೀವಿ ಅಂತ. ಸೊ ವಿಲ್ ಸಪ್ರೇಟ್ ದ ಟೈಮಿಂಗ್. ಇವಾಗ ಇಬ್ರು ಮಿಂಗಲ್ ಆಗಕ್ಕೆ ಬಿಡಕ್ಕೆ ಆಗಲ್ಲ, ಒಬ್ರು ವರ್ಕೌಟ್ ಮಾಡಕ್ಕೂ ಬಿಡಲ್ಲ, ಕೋಚ್ ಇರಲೇಬೇಕು. ಇವಾಗ ಅವ್ರಿಗೂ ಪೇ ಮಾಡ್ತಾರೆ ನಮಗೆ, ನಾವು ಇವ್ರಿಗೂ ಮಾಡಿಸ್ಬೇಕು. ಸೊ ಹೆಂಗಾಗುತ್ತೆ ಅಂದರೆ ಓಕೆ ಈ ಟೈಮ್ ಇವ್ರಿಗೆ ಕೊಟ್ಟು ಆ ಟೈಮ್ ಅವ್ರಿಗೆ ಕೊಡಬೇಕು. ಸೊ ಯಾಕೆ ರಿಸಲ್ಟ್ ಇಲ್ಲೂ ಬೇಕು ಅಲ್ಲೂ ಬೇಕು. ಪಾಪ ಅವರು ಪೇ ಮಾಡಿ ಬಂದ್ಬಿಟ್ಟು ಓಕೆ ನಮ್ಗೆ ರಿಸಲ್ಟ್ ಬೇಕು ಅಂತ ಅವ್ರದ್ದು ಅವ್ರದ್ದು ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಇದ್ದೇ ಇರುತ್ತೆ. ಸೊ ನಾವು ಇಬ್ಬರಿಗೆ ಈಕ್ವಲ್ ಆಗಿ ಟೈಮ್ ಕೊಟ್ಟು, ಬಟ್ ಏನಂದ್ರೆ ಇವ್ರಿಗೆ ಇನ್ನೊಂಚೂರು ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ ಪಾಪ ಇವ್ರು ನಂಬ್ಕೊಂಡು ಬಂದ್ಬಿಟ್ಟವ್ರೆ. ಸೊ ಅವಳು ಬಂದ್ಬಿಟ್ಟು ಚಾಮರಾಜನಗರ, ಇವನು ಬಂದ್ಬಿಟ್ಟು ನೆನ್ಮಂಗ್ಲ, ಇನ್ನೊಂದು ಹುಡುಗಿ ಗಂಗಾ ಅಂತಿದ್ದಾಳೆ, ಅವಳದು ಹಾವೇರಿ. ಸೊ ಎಲ್ಲ ಏನಾಗಿದೆ ಅಂದರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ. ಸೊ ಎಲ್ಲ ಬಂದು ನಮ್ಮ ಹತ್ರ ಓಕೆ ನಮ್ಮ ನಂಬ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ನನ್ನ ಏನು ನಂಬ್ಕೊಂಡು ನಾನು ಅಣ್ಣನ ಹತ್ರ ನಂಬ್ಕೊಂಡಿದ್ದೀನಿ. ಸೊ ಅಣ್ಣ ನಮ್ಗೆ ಗೈಡ್ ಮಾಡಿದ್ರೆ ನಾವು ಅವ್ರನ್ನ ಗೈಡ್ ಮಾಡ್ತೀವಿ. ಸೊ ಹೆಂಗಾಗ್ತಂದ್ರೆ ಇಟ್ಸ್ ಅ ಚೈನ್ ಆಫ್ ಸರ್ಕಲ್ ಮ್ಯಾಮ್. ಒಬ್ಬರಿಂದ ಒಬ್ಬರು ಹಂಗಾಗ್ತೇವೆ ಮ್ಯಾಮ್. ಪ್ಯಾರಾ ಅಥ್ಲೆಟ್ಸ್ಗೆ ಇಲ್ಲೇ ಫಸ್ಟ್ ಟೈಮ್ ನೀವು ಟ್ರೈನ್ ಅಪ್ ಮಾಡ್ತಾರೆ? ಹೌದು. ಇಲ್ಲ ಫಸ್ಟ್ ಟೈಮ್ ಇಲ್ಲೆಲ್ಲ ಬಂದಿದ್ದಾರಲ್ಲ ಅವರಿಗೆ ಫಸ್ಟ್ ಟೈಮ್ ಇಲ್ಲಿ? ಹೌದು, ಫಸ್ಟ್ ಟೈಮ್. ಮ್ಯಾಮ್ ಹುಡುಗಿಗೆ ಏನು ನಾಲೆಜೇ ಇಲ್ಲ ಅವಳಿಗೆ. ಸೊ ಒಂದು ದೀಪ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಇದೆ ಅವ್ರದ್ದು. ಸೊ ಅಲ್ಲಿ ಹೋಗಿ ಅವಳನ್ನ ಕರ್ಕೊಂಬಂದಿದ್ದು ನಾವು. ಸೊ ಅವಳ ಜೊತೆಗೆ ಒಂದು 4-5 ಜನ ಕರ್ಕೊಂಬಂದ್ವಿ ಮ್ಯಾಮ್. ಅವ್ರದ್ದೆಲ್ಲರದು ಇದು ಜೂನಿಯರ್ ನ್ಯಾಷನಲ್ಸ್ ಮೆಡಲ್ ಮಾಡಿಸಿದ್ವಿ. ಸೊ ನಮ್ಗೆ ಒಟ್ಟು 5 ಜನ ಆಪ್ಷನ್ಸ್ ಇತ್ತು, ಯಾರನ್ನ ಕರ್ಕೋಬೇಕು ನಾವು ಅಂತ. ಬಟ್ ಅದೇ ನಾವು ಚೂಸ್ ಮಾಡಿದ್ವಿ ಯಾರನ್ನ ಅಂತ. ಪಾಪ ಇವರಿಗೆ ಅಪ್ಪ ಅಮ್ಮ ಇಲ್ಲ ಒಂದು, ಮತ್ತು ಅಣ್ಣ ಒಬ್ಬನೇ ಇರೋದು ಊರಲ್ಲಿ. ಸೊ ಅದೇ ನಮ್ಗೆ ಅನ್ನಿಸ್ತು ಪಾಪ ಇವರಿಗೆ ಗೆದ್ದರೆ, ನ್ಯಾಷನಲ್ಸ್ ಗೆದ್ದರೆ, ಇಂಟರ್ನ್ಯಾಷನಲ್ ಗೆದ್ದರೆ ಅವ್ಳಿಗೆ ಜಾಬ್ ಆಗುತ್ತೆ. ಸೊ ಅವ್ಳ ಲೈಫ್ ಸೆಟ್ಲ್ ಆಗುತ್ತೆ. ಸೊ ನಮ್ಮಿಂದ ಒಂದು ಹುಡುಗಿಲೆ, ಯಾಕೆ ಬೇರೆಯವ್ರಿಗೆಲ್ಲ ಅಪ್ಪ ಅಮ್ಮ ಇದ್ದರು. ಸೊ ಇವಳಿಗೆ ಅಪ್ಪ ಅಮ್ಮ ಇಲ್ಲ. ಎಸ್ಪೆಷಲಿ ಚಿಕ್ಕ ಹುಡುಗಿ 16 ವರ್ಷ ಹುಡುಗಿ. ಪಾಪ ಅವ್ರ ಅಮ್ಮ ತಿರ್ಕೊಂಡಾಗ ಅವಳಿಗೆ 13 ವರ್ಷ 12 ವರ್ಷ. ಸೊ ಏನಾಗುತ್ತೆ, ಓಕೆ ಸೌಮ್ಯನ ಕರ್ಕೊಂಬಂದ್ರೆ ಒಂದು ಏಷ್ಯನ್ ಗೇಮ್ಸ್ ಗೆದ್ರೆ ಜಾಬ್ ಆಗುತ್ತೆ ಅವಳಿಗೆ. ಇವಾಗ ಗೆದ್ಲು 1500. ಸೊ ನೆಕ್ಸ್ಟ್ ಡಿಗ್ರಿ ಆಯ್ತು ಜಾಬ್ ಕೊಡ್ತಾರೆ ಅವಳಿಗೆ. ಏನು ಗೌರ್ಮೆಂಟ್ ಜಾಬ್ ಆಗುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್? ಅದೇ ಸ್ಟೇಟ್ ಗೌರ್ಮೆಂಟ್ ಪಕ್ಕ ಆಗುತ್ತೆ. ಗ್ರೇಡ್ ಬಿ ಜಾಬ್ 100% ಏನು ಆಗುತ್ತೆ. ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಇದೆ ಯಾವಾಗ ನೆಕ್ಸ್ಟ್ ಅಕ್ಟೋಬರಲ್ಲಿ, ಅದು ಪಕ್ಕ ಗೆಲ್ಲಿಸ್ತೀವಿ. ಸೊ ಅದು ಗೆದ್ರೆ 100% ಜಾಬ್ ಫಿಕ್ಸ್, ಲೈಫ್ ಸೆಟಲ್ ಆಗುತ್ತೆ, 100%. ಸೊ ಇವಾಗ ನಾನು ಕರ್ಕೊಂಬರೋದಕ್ಕೂ ನನಗೊಂದು ಸಾರ್ಥಕ ನೆಮ್ಮದಿ. ಓಕೆ ಅಪ್ಪ ನಮ್ಮ ಅಕಾಡೆಮಿಯಿಂದ ಒಂದು ಹುಡುಗಿ ಗೆದ್ಲು, ಒಂದು ಜಾಬ್ ಆಯಿತು. ಸೊ ಯಾಕೆಂದರೆ ಮ್ಯಾಮ್ ನಂಗೆ ನಿಜ ಅವಳಿಗೆ ಗೊತ್ತು, ಒಟ್ಟು ನಮ್ಗೆ 5 ಆಪ್ಷನ್ಸ್ ಇತ್ತು. ಅದ್ರಲ್ಲಿ ಜಾವ್ಲಿನ್ ಥ್ರೋ ಒಬ್ಬರು ಮೆಡಲ್ ಮಾಡಿಸಿದ್ದೀವಿ, ಒಬ್ಬರು ರನ್ನಿಂಗ್ ಒಬ್ಬರು ಶಾರ್ಟ್ ಪುಟ್ಟು. ಸೊ ನಾವು ಹೋಗ್ಬಿಟ್ಟು, ಯಾಕಂದರೆ ಮ್ಯಾಮ್ ವಿ ಕಾಂಟ್ ಟೇಕ್ ಎವ್ರಿ ಒನ್ ಮ್ಯಾಮ್. ಏನಾಗುತ್ತೆ ಅಂದರೆ ಇವಾಗ ಒಂದು 5 ಜನ ತೊಗೊಂಡು ಇವ್ರಿಗೆ ಗೆಲ್ಸಿ ಆಮೇಲೆ ಇನ್ನೂ ಒಂದು 5 ಜನ ಒಟ್ಟಿಗೆ 10 ಜನ ಕರ್ಕೊಂಬರ್ತೀನಿ, ಒಟ್ಟಿಗೆ ಗೆಲ್ಲಿಸ್ತೀವಿ ಅಂದರೆ ಪಾಪ ಇವ್ರಿಗೂ ನಂಬಿಕೆ ಇರಲ್ಲ, ಅವ್ರಿಗೂ ನಂಬಿಕೆ. ಇವಾಗ ಏನಾಗಿದೆ, ಮತ್ತೆ 3 ಅಥ್ಲೀಟ್ಸ್ಗೂ ಮೆಡಲ್ ಆಗಿದೆ. ಒಂದು ಇವಳು, ಮೋಹಿತ್ ಮತ್ತು ಭಾರತಿ ಅಂತ ಒಂದು ಹುಡುಗಿದ್ದಾಳೆ, ಅವಳು ಪ್ಯಾರಲೈಸ್ಡ್ ಮ್ಯಾಮ್. ಇದು ಏನು ವರ್ಕ್ ಆಗಲ್ಲ ಅವಳಿಗೆ. ಅಯ್ಯೋ. ಅವಳದು ಈಗ ಸಿಲ್ವರ್ ಮೆಡಲ್ ಆಗಿದೆ. ಸೊ ಲಾಂಗ್ ಜಂಪಲ್ಲಿ ಇವತ್ತು ಹುಡುಗಿ ಮೈಸೂರಿಗೆ ಹೋಗಿದ್ದಾಳೆ, ಅಲ್ಲೇನೋ ಇತ್ತು ಅಂತ. ಸೊ ನಾಳೆ ಬರ್ತಾಳೆ. ಪಾಸಿಬಲ್ ನೀವು ಹೇಳಿದ್ರೆ ಪ್ಯಾರಲಿಸಿಸ್ ಆಗಿದೆ? ಎಸ್ ಮ್ಯಾಮ್, ಅಷ್ಟು ಪವರ್ ಇರಲ್ಲ ಇದು ಅವ್ರಿಗೆ. ಸೊ ಏನಾಗುತ್ತೆ ಅಂದರೆ ಈ ಕಾಲು ಚಿಕ್ಕದಿರುತ್ತೆ, ಹಿಂಗಿರುತ್ತೆ, ಇಷ್ಟ ಮ್ಯಾಮ್ ಅವಳು ಫುಟ್ ಹಿಂಗಿರುತ್ತೆ, ಅವಳು ಫುಟ್ಟು ಇದು ಚಿಕ್ಕ ಕೈ. ಸೊ ಉದ್ದಾಗೆ ಪ್ಯಾರಲೈಸ್ ಆಗಿದೆ. ಅದು ಸಿಲೆಬಸ್ ಪಾಲಿಸಿ ಅಂತ ಒಂದು ಇದು ಬರುತ್ತೆ ಮ್ಯಾಮ್. ಸೊ ಅದಾಗಿದೆ ಹುಡುಗಿ. ಆ ಹುಡುಗಿ ಇದು ಮಾತ್ರ ಪವರು. ಸೊ ಆ ಹುಡುಗಿದು ಮೊನ್ನೆ ಇದು ಸಿಲ್ವರ್ ಮೆಡಲ್ ಆಗಿದೆ ಮ್ಯಾಮ್. ಸೊ ಲಾಂಗ್ ಜಂಪಲ್ಲಿ. ಇದುವರೆಗೆ ಎಷ್ಟು ಜನ ಇಲ್ಲಿ ಬಂದು ಟ್ರೈನ್ ಅಪ್ ಆಗಿ? ಅದೇ ಮ್ಯಾಮ್, ಇವಾಗ ಟ್ರೈನ್ ಅಪ್ ಆಗಿರೋದು 3 ಜನ ಆಗಿದ್ದಾರೆ. ಎಷ್ಟು ಜನಕ್ಕೆ ಜಾಬ್ ಆಗಿದೆ? ಮ್ಯಾಮ್ ಅದು ರಾಧಾ ರಕ್ಷಿತಾ ಅನ್ನೋರಿಗೆ ಜಾಬ್ ಆಗಿದೆ ಮ್ಯಾಮ್ ಆಲ್ರೆಡಿ. ಸೊ ಯಾಕಂದ್ರೆ 2018 ಅಣ್ಣ ಅವ್ರನ್ನ ಟ್ರೈನ್ ಮಾಡ್ತಿದ್ರು, ಅಣ್ಣ ಅವ್ರಿಗಾಗಿದೆ ಆಲ್ರೆಡಿ. ಸೊ ಇವಾಗ ಗಂಗಾ ಅನ್ನೋ ಹುಡುಗಿ ಆಲ್ರೆಡಿ ಅದೇ ಅವ್ಳು ಗಂಗಾ ಅನ್ನೋ ಬ್ಲೈಂಡ್ ಕ್ರಿಕೆಟ್ ಆಡ್ತಾ ಇಲ್ಲ ಮ್ಯಾಮ್ ಅವಳು. ಸೊ ನಿಮ್ಗೆ ಗೊತ್ತಿರಂಗೆ ಈಗ ಬ್ಲೈಂಡ್ ಕ್ರಿಕೆಟ್ ಫುಲ್ ಫೇಮಸ್ ಆಯ್ತು ಎಲ್ಲ ಕಡೆ. ಸೊ ಹುಡುಗಿ ಬ್ಲೈಂಡ್ ಕ್ರಿಕೆಟ್ ಆಡ್ತಾ ಇಲ್ಲ ಫಸ್ಟ್. ಶಿ ವಾಸ್ ಫಸ್ಟ್ ಇಂಡಿಯನ್ ಟು ಹಿಟ್ ಎ ಸೆಂಚುರಿ. ಅವಳು ಬರ್ಮಿಂಗ್ಹ್ಯಾಮಲ್ಲಿ ಇಂಗ್ಲೆಂಡಲ್ಲಿ 2023 ಹೋಗಿದ್ಲು ಅವಳು. ಇಂಡಿಯಾ ಟೀಮಲ್ಲಿ ಅವಳು ಮೇನ್ ಪ್ಲೇಯರು. ಸೊ ಅವಳು ಆಸ್ಟ್ರೇಲಿಯಾ ಮೇಲೆ ಸೆಂಚುರಿ ಹೊಡಿತಾಳೆ ಅವತ್ತು. ಅದಾದಮೇಲೆ ಅವಳಿಗೆ ಇಲ್ಲ ನಾನು ಕ್ರಿಕೆಟಲ್ಲೂ ಮಾಡಬೇಕು, ನಾನು ಇಂಡಿವಿಜುವಲ್ ಆಗು ಮಾಡಬೇಕು ಅಂತ ಜಾವ್ಲಿನ್ಗೆ ಬರ್ತಾಳೆ ಅವಳು. ಸೊ ಇವಾಗ ಜಾವ್ಲಿನಲ್ಲಿ ಮೊನ್ನೆ ಅವಳು ನ್ಯಾಷನಲ್ ಮೆಡಲ್ ಆಗಿದೆ, ಖೇಲೋ ಇಂಡಿಯಾ ಮೆಡಲ್ ಆಗಿದೆ, ವರ್ಲ್ಡ್ ಗ್ರ್ಯಾಂಡ್ ಪಿಕ್ಸ್ದು ಒಂದು ಮೆಡಲ್ ಆಗಿದೆ. ಸೊ ನೆಕ್ಸ್ಟ್ ಅವಳು ಸೀನಿಯರ್ ಮ್ಯಾಮ್, ಇವ್ರು ಜೂನಿಯರ್ಸ್. ಸೊ ಇವಳಿಗೆ 16 ಇಯರ್ಸು, ಅವ್ನಿಗೆ 18 ಇಯರ್ಸು. ಭಾರತಿ ಅವಳಿಗೆ 16 ಇಯರ್ಸು. ಸೊ ನೆಕ್ಸ್ಟ್ ನಮ್ಮ ಗಂಗಂಗೆ 22 ಇಯರ್ಸ್. ಸೊ ಇವ್ರು 4 ಜನ ಜೊತೆ ನವೀನ್ ಅಂತ ಒಬ್ರು ಇದ್ದಾರೆ. ಅವ್ರಿಗೆ ಇಷ್ಟಿಲ್ಲ ಆಕ್ಸಿಡೆಂಟಲ್ಲಿ ಕಾಲೋಗಿದೆ ಅವ್ರಿಗೆ. ಸೊ ಒಟ್ಟಿಗೆ 5 ಜನ ಟ್ರೈನ್ ಮಾಡ್ತೀವಿ ನಾವು ಪ್ರೆಸೆಂಟು. ಸೊ 3 ಜನದ ಆಲ್ರೆಡಿ ಏಷ್ಯಾ ಮೆಡಲ್ ಆಗಿದೆ. ಸೊ ನೆಕ್ಸ್ಟ್ ವರ್ಷ ಅವ್ರಿಬ್ಬರದು ಆಗುತ್ತೆ. ಒಟ್ಟು 5 ಏಷ್ಯಾ ಮೆಡಲ್ ಆಗುತ್ತೆ ನೆಕ್ಸ್ಟ್ ವರ್ಷ. ಅಷ್ಟು ಹೋಪ್ ಇದೆ ಮ್ಯಾಮ್, 100% ಆಗುತ್ತೆ ಅಂತ. ಹಾಗೆ ಆಗುತ್ತೆ.